ನಮಸ್ತೆ. ಆರ್ ಟಿ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ನನ್ನ ದೂರವಾಣಿ ಸಂಖ್ಯೆ 9742983602. ಸ್ನೇಹಿತರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತರ್ರಾಜ್ಯದಿಂದ ಬಂತ ಪೊಲೀಸರು ದೇವರೇ ಇನ್ನೊಂದು ಜನ್ಮ ಇದ್ದರೆ ಈ ಪೊಲೀಸ್ ಕೆಲಸ ಬೇಡ ಅಂತ ಪರಿಸ್ಥಿತಿ, ದೇವರಲ್ಲಿ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು. ಪೊಲೀಸರ ಪರವಾಗಿ ತಮ್ಮೆಲ್ಲ ಮಂತ್ರಿ ಮಹೋದಯರಿಗೆ, ಸಂಬಂಧ ಇಲಾಖೆಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಕಷ್ಟ ಏನು ಬಂತು ಅಂದರೆ ನಾವು ಪೊಲೀಸರು ಓಡೋಗಿ ದೂರನ್ನು ದಾಖಲಿಸಿ ನಮ್ಮ ನ್ಯಾಯ ಪಡ್ಕೊಳ್ತಕ್ಕಂಥದ್ದು, ಇಲ್ಲ ನ್ಯಾಯಾಲಯ ಮುಖಾಂತರ ಅದಕ್ಕೆ ಮಾರ್ಗಸೂಚಿ FIR ಹಾಕ್ಸೋವಂಥದ್ದು ನಾವು ಪೊಲೀಸರಿಂದ ಸಹಾಯ ಪಡ್ಕೊಳ್ತೀವಿ. ಅವ್ರ ಕರ್ತವ್ಯ ಕೂಡ. ಎಷ್ಟೋ ಜನ ಪೊಲೀಸ್ನವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಆ ಪೊಲೀಸ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪೊಲೀಸ್ನವರು ಕೆಲಸಕ್ಕೆ ಸೇರಿಕೊಳ್ಳುವಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಏನಪ್ಪ ಅದಂದರೆ, ಇವರೆಲ್ಲೂ ಬಾಯಿ ಬಿಡಬಾರ್ದು, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು, ಮಾಧ್ಯಮದ ಎದುರಿಗೂ ಬಾಯಿ ಬರಬಾರದು ಮತ್ತು ಯಾವುದೇ ರೀತಿ ಪ್ರತಿಭಟನೆಗಳನ್ನು ಮಾಡಬಾರ್ದು. ಈ ರೀತಿಯಾದಂಥ ಕಂಡೀಷನ್ಗಳನ್ನು ಹಾಕಿ ಪೊಲೀಸ್ ಇಲಾಖೆಗೆ ಅವರನ್ನು ಸೇರಿಸ್ಕೊಂಡಿರ್ತಾರೆ. ಪಾಪ ಎಲ್ಲಿಯೋ ರಾಯಚೂರು, ಎಲ್ಲಿಯೋ ಗುಲ್ಬರ್ಗ, ಎಲ್ಲಿಯೋ ಧಾರವಾಡ, ನಮ್ಮ ಕರ್ನಾಟಕ ರಾಜ್ಯದ ಅನ್ಯ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ತಂದೆ ತಾಯಿಗೆ ಆರೋಗ್ಯ ಕೆಟ್ಟೋಗಿರುತ್ತೆ, ಹೆಂಡತಿಗೆ ಹುಷಾರಿರಲ್ಲ, ಮಕ್ಕಳಿಗೆ ಶಾಲೆಗೆ ಸೇರ್ಸೋಕ್ಕಾಗಲ್ಲ, ವರ್ಷಾನುಗಟ್ಟಲೆ ಹೆಂಡತಿ ಮಕ್ಕಳು ನೋಡೋಕ್ಕಾಗಲ್ಲ. ಇಲ್ಲಿ PGಗಳಲ್ಲೋ ಅಥವಾ ರೂಮ್ಗಳು ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಆ ಪೊಲೀಸ್ನವರ ಸ್ಥಿತಿನ ಕೇಳಲಿಕ್ಕೂ ಆಗಲ್ಲ, ನೋಡಲಿಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಅವ್ರಿಗೆ ನಾನು ಹೆಡ್ಸ್ ಆಫ್ ಹೇಳಬೇಕು. 3 ವರ್ಷಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡಬೇಕಂತ ಕಾನೂನು ಇದೆ. ಆದರೂ ನಮ್ಮ ರಾಜ್ಯ ಸರ್ಕಾರವಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆ ಆಗಲಿ ಯಾರು ಕಿವಿಗೆ ಹಾಕ್ಕೊಳ್ಳಲ್ಲ. ಇವರು AC ರೂಮ್ ಮೇಲೆ ಕೂತ್ಕೊಂಡು ಟೆನೋಗ್ರಾಫ್ ಇಟ್ಕೊಂಡು ಅವರಿಗೆ ಟೈಪ್ ಮಾಡಿ ಆದೇಶ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಇವರು ಸಾರ್ವಜನಿಕರಾದರೆ ಸಾಯ್ಬೋದು, ಪೊಲೀಸ್ನವರಾದರೂ ಸಾಯ್ಬೋದು, ಅವ್ರಿಗೇನು ಬೇಕಿಲ್ಲ. ಸತ್ತರೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿ ಕೈ ತೊಳೆದು ಇಲಾಖೆಯಲ್ಲಿ ಇಂಥವ್ರು ಇದ್ರಪ್ಪ ಮಹನೀಯರು ಹೋದರು, ಇಷ್ಟನ್ನು ಸ್ವಾತಂತ್ರ್ಯ ಹೇಳಕ್ಕೆ ಹೆಂಡತಿ ಮಕ್ಕಳಿಗೆ ಬಂದು ಹೇಳ್ತಾರೆ. ಬದುಕಿರುವಾಗ ಆ ಪೊಲೀಸರು ನಳ್ಳಾಟವನ್ನು ಕೇಳೋರು ಯಾರೂ ಇಲ್ಲ ರೀ. ಪೊಲೀಸ್ನವ್ರು ಬೈತೀವಿ ನಾವು, ಇಲ್ಲ ಅಂತಲ್ಲ. ಕೆಲವು ಪೊಲೀಸರು ಮಾಡೋ ಹಲ್ಕ ಕೆಲಸಗಳಿಗೆ ಸಾರ್ವಜನಿಕ ಶಾಪ ಹಾಕ್ತಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಪೊಲೀಸರ ಪರವಾಗಿ ಮಾತಾಡ್ತಲ್ಲ, ವಿರುದ್ಧವಾಗಿ ಮಾತಾಡ್ತಲ್ಲ. ಅವ್ರ ಗೋಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸರ್ಕಾರ ಕೇಳಿದೆ ಇನ್ನು ಎಲ್ಲಿಲಿಕ್ಕಾಗುತ್ತೆ? ನಾವು ನಿಮ್ಮನ್ನೇ ನಾವು ಕೇಳ್ಕೋಬೇಕು. ಯಾಕಂದ್ರೆ ನಿಮ್ಮನ್ನು ಆರಿಸಿ ಕಳಿಸಿವಲ್ಲಪ್ಪ. ನೀವೆಲ್ಲ ಸಾವಿರಾರು ವರ್ಷ ಬದುಕೋಂಥ ಜನಗಳು. ನಿಮಗೆ ಹೆಂಡತಿ ಮಕ್ಕಳಿದ್ದಾರೆ, ನಿಮಗೆ ಕುಟುಂಬಗಳಿದೆ, ನಿಮಗೆ ಒಂದು ಮನೆಗಳಿದೆ, ಸಾಕಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದೀರಿ, ಅಗರ್ಭ ಶ್ರೀಮಂತರು. ನಿಮ್ಮನ್ನು ಯಾರೂ ಕೇಳೋರಿಲ್ಲ. ಯಾರೋ ಈ ಫುಟ್ಪಾತ್ ಮೇಲೆ ಪಾಪ ಏನೋ ಒಂದು ಅಂಗಡಿ ಇಟ್ಕೊಂಡ್ರೆ ಅಲ್ಲಿ ಕೆಲವು ಪೊಲೀಸ್ನವರು ಆ ದುಡ್ಡು ತೊಗೊಳ್ಳೋದು, ಮಾಮೂಲಿ ತೊಗೊಳ್ಳೋದು. ಯಾರೋ ಹೋಟ್ಲ್ ಇಟ್ಕೊಂಡು ಮಾಡ್ತಾಯಿದ್ರೆ ಅಲ್ಲಿ ಒಂದು ಇಡ್ಲಿ ತೊಗೊಳ್ಳೋದು, ಸಾಂಬಾರು ತೊಗೊಳ್ಳೋದು, ಅದಕ್ಕೆ ದುಡ್ಡು ಕೊಡದೆ ಹೋಗೋದು. ಊಟ ಕಟ್ಸ್ಕೊಳ್ಳೋದ್ರಿ, ಊಟ ಅನ್ನದ ಋಣ ಇಟ್ಕೋಬಾರ್ದಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ಆದರೆ ಅನ್ನ ಊಟ ಅವ್ರಿಗೆ ಏನು ಬೇಕು ಊಟ ತಿಂದು ಕಾಸು ಕೊಡದೆ ಹೋಗ್ತಾರೆ ಕೆಲವು ಪೊಲೀಸ್ನವರು. ಇದು ದುರಾದೃಷ್ಟ ಅಲ್ವಾ? ಥರ ಬೇಜಾರಲ್ವಾ? ಸಾರ್ವಜನಿಕರು ಯಾಕೆ ಶಾಪ ಆಗ್ತಾರೆ ನಿಮ್ಮ ಪೊಲೀಸ್ನವ್ರಿಗೆ? ನೀವು ಮಾಡೋ ಹಲ್ಕ ಕೆಲಸಗಳಿಗೆ ನಿಮಗೆ 70 ರಿಂದ 80 ಸಾವಿರ, 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ರೀ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಪಾಪ ದಿನ ಬಿಡಿಗೆ ಒಂದು 5,000 ರೂಪಾಯಿ ಸಿಗಲ್ಲ ರೀ. ಪಾಪ ಅವನು 2,000, 1,500 ರೂಪಾಯಿ ಮನೆ ಬಾಡಿಗೆ, ಹೆಂಡತಿ ಮಕ್ಕಳು ಎಲ್ಲವನ್ನೂ ಕೂಡ ಅವರು ನಾವು ನೋಡಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಸಾರ್ವಜನಿಕರು. ಬಡವರು ಅಂದರೆ ಅಷ್ಟೊಂದು ಅಸಿಡ್ಡನ. ಈ ಕೆಲವು ರಾಜಕೀಯ ನಾಯಕರು ಎಲೆಕ್ಷನ್ ಬಂದ್ಬಿಡ್ತು ಅಂದರೆ ಕೈ ಎಲ್ಲ ಕಾಲಿಗೆ ಹಿಡಿದು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನನಗೆ ಓಟ್ ಹಾಕಿ ಅಂತ ಸಾರ್ವಜನಿಕ ಬಳಿಲಿ ಹುಚ್ಚನಾಗಿಳಿದ ಕಡೆಯಾಗಿ ಪ್ರಾರ್ಥನೆ ಮಾಡ್ತಾರೆ. ಅದೇ ಸಾರ್ವಜನಿಕ ಅವ್ರ ಮನೆಗೆ ಹೋದಾಗ 5 ಪೈಸೆಗೂ ಕಿಮ್ಮತ್ತಿಲ್ಲ, ದೂರ ಕಳಿಸ್ತಾರೆ. ಇದು ನಮ್ಮ ಇಂದಿನ ಸ್ಥಿತಿ. ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ, ಹಾಲಿನ ಬೆಲೆ ಜಾಸ್ತಿ, ಪ್ರತಿಯೊಂದು ದವಸ ಧಾನ್ಯಗಳು ಜಾಸ್ತಿ ರೀ. ಸಾಮಾನ್ಯ ಜನ ಹೇಗ್ರಿ ಬದುಕ್ತಾನೆ? ಓಲಿ ಅದಕ್ಕೆ ಆದಷ್ಟು ಆದಾಯ ಬರ್ತಾ ಇದೆಯಾ ಜನಗಳಿಗೆ? ನಿಮ್ದೊಂದು ಬೈಲಾ ಮಾಡ್ಕೊಂಡಿದ್ದೀರಲ್ಲಪ್ಪ, ಒಬ್ಬ ಮನುಷ್ಯನಿಗೆ ಇಷ್ಟೇ ಬದುಕಬೇಕು, ಇಷ್ಟೇ ಕೂಲಿ ಕೊಡಬೇಕು, ಇಷ್ಟೇ ಮಾಡಬೇಕು ಅಂತ ಇದೆಯಲ್ಲ, ಅದ್ರ ಪ್ರಕಾರ ಬದುಕೋಕ್ಕಾಗ್ತಾ ಇದೆಯಾ? ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಒಂದು ಹೆಂಡತಿನ ಕರೆಕ್ಟಾಗಿ ಅವಳಿಗೆ ಸರಿಯಾದ ಸೌಕರ್ಯ ನೀಡಲಿಕ್ಕೆ ಆಗ್ತಾಯಿಲ್ಲ ಒಬ್ಬ ಗಂಡಸಾಗಿ.
ಮತ್ತು ಯಾವ ಪುರುಷಾರ್ಥಕ್ಕೆ ನಮಗೆ ಸರ್ಕಾರ ಬೇಕು? ಯಾವ ಪುರುಷಾರ್ಥಕ್ಕೆ ನಮಗೆ ರಕ್ಷಣೆ ಕೊಡ್ತಿದ್ದೀರಿ ಸರ್ಕಾರಗಳು ನೀವು? ಒಬ್ಬೊಬ್ಬ ಮಂತ್ರಿಗಳ ಹತ್ರ ನಾವು ಅವ್ರನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಸರಿ ಮಾಡ್ಕೋಬೋದ್ರಿ. ಅಷ್ಟು ದುಡ್ಡು ಇಟ್ಕೊಂಡಿದ್ದಾರೆ. ಏನು ಹೋಗೋಗಿ ಒತ್ಕೊಂಡೋಗ್ತಾರೇನ್ರಿ ಇವರೆಲ್ಲ? ಇಲ್ಲಲ್ಲ. ಬರುವಾಗಲೂ ಬರೀ ಕೈ, ಹೋಗುವಾಗಲೂ ಬರೀ ಕೈ. ಇನ್ಯಾಕ್ರಿ ಜನರ ಹತ್ರ ಉಗಿಸ್ಕೊಳ್ತೀರಾ? ನನಗಂತೂ ನಿಮ್ಮ ರಾಜಕೀಯ ಹೊಲಸು ನೋಡಿ ನನಗೆ ಬೇಜಾರಾಗ್ಬಿಟ್ಟಿದೆ. ನನಗೆ ಸಾರ್ವಜನಿಕರು ನಡು ರಸ್ತೆಯಲ್ಲಿ ಬೀದಿ ಆಗ್ತಾರೆ ನೋಡ್ರಿ. ಒಂದಲ್ಲ ಒಂದು ದಿನ ಆ ನೇಪಾಳದಲ್ಲಿ ನಡೀತಲ್ಲ, ನೇಪಾಳು ಶ್ರೀಲಂಕಾ ನಡೀತಾ, ಆ ಪರಿಸ್ಥಿತಿ ಬಂದರೂ ಬರ್ಬೋದ್ರಿ. ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ನೋಡಿತಾರ್ರಿ ಜನ. ಅದು ಎಚ್ಚೆತ್ಕೊಳ್ರಿ. ಬೇಡ, ಜನಗಳ ದೃಷ್ಟಿಗೆ ಬಿಡಬೇಡಿ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಟು ಇಳಿರಿ ಶೀಟ್ನ. ಬೇಕಾದಷ್ಟು ಜನ ಸಾರ್ವಜನಿಕರು ಮಾಡ್ತಾರೆ, ಸೇವೆಗಳು ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿಂದ ಮಂತ್ರಿ ಕೋಟಿಗಟ್ಟಲೆ ನಿಮಗೆ ದುಡ್ಡು, ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ದುಡ್ಡು? ನೀವೇನು ಬೆವ್ರನ್ನೂ ಸಂಪಾದನೆ ಮಾಡಿದ್ದೀರಿ? ಎಲ್ಲಿಂದ ಬರುತ್ತೆ ದುಡ್ಡು ನಿಮಗೆ? ಇನ್ಕಮ್ ಟ್ಯಾಕ್ಸು, ಇಡಿ ಡಿಪಾರ್ಟ್ಮೆಂಟ್ ಏನು ಅಲ್ಲೇನು ಬಾಳೆಹಣ್ಣು ಲೆಕ್ಕ ಹಾಕ್ತಾ ಇದ್ದಾರಾ? ನಾಚಿಕೆ ಆಗಲ್ಲ ಇಡಿ ಡಿಪಾರ್ಟ್ಮೆಂಟ್ಗೆ. ಆ ಮಂತ್ರಿ ಅಷ್ಟು ದುಡ್ಡಿದೆ, ಒಂದು ಫೋನ್ ಬಂದರೆ ಬಿಟ್ಬಿಡ್ತೀರಲ್ರಿ ಕೇಸ್ಗಳನ್ನ. ಹಾಂ, ಹೇಗೆ ಬದುಕ್ತಾರೆ? ಅದೇ ಮನುಷ್ಯ ಕಳ್ತನ ಮಾಡಿಬಿಟ್ರೆ 100 ರೂಪಾಯಿ ಕಳ್ತನ ಮಾಡಿ ತೊಗೊಂಡೋಗಿ FIR ಹಾಕ್ತೀರಾ? ಕೋಟ್ಯಾಂತರ ರೂಪಾಯಿನ ಕಾಂಟ್ರಾಕ್ಟ್ರುಗಳು ಅವರು ಇವರು ಮುಂಡಾ ಮೋಸ್ತಾರೆ. BBMPಯಲ್ಲಿ ಸುಳ್ಳು ಲೆಕ್ಕ ಕೊಡ್ತಾರೆ. ಅವರಿಗೆಲ್ಲ ಯಾವುದು ಪನಿಷ್ಮೆಂಟ್ ಇಲ್ವಲ್ರಿ? ಇದೇನೋ ನಮ್ಮ ದೇಶ ನಡೆಸೋ ಪರಿಸ್ಥಿತಿ. ನಿಮ್ಮ ರಾಜ್ಯ ಸರ್ಕಾರ, ನಿಮ್ಮ ಮಂತ್ರಿಗಳು ಮಹಾದೇವರು. ಅನ್ನಭಾಗ್ಯ ಅಂತೆ ನ್ಯಾಯವಾಗಿ ಒಂದು ಆರೋಗ್ಯದ ಭಾಗ್ಯ ಕೊಡ್ರಿ ಮನುಷ್ಯನಿಗೆ, ಒಂದು ವಿದ್ಯಾ ಭಾಗ್ಯ ಕೊಡ್ರಿ, ಮನುಷ್ಯ ಬದುಕೊಳ್ತಾನೆ. ನಿಮ್ಮನ್ನು ಯಾವನ್ರಿ ಕೇಳಿದ ಭಾಗ್ಯಗಳನ್ನು? ನಾಚಿಕೆ ಆಗಲ್ಲ? ಇವೆಲ್ಲ ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ವಾ? ಒಬ್ಬ ಕಾಮನ್ ಮ್ಯಾನ್ಗೆ ಯೋಚನೆ ಮಾಡಿದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ವಾ? ನಿಮ್ಮ ಜನ್ಮಕ್ಕೆ ನೀವೆಲ್ಲ ರಾಜಕೀಯ ನಾಯಕಗಳಾಗಿ. ಕೆಲವು ರಾಜಕೀಯ ನಾಯಕರು ಒಳ್ಳೆಯವರು ಇದ್ದಾರೆ, ಕೆಲವರು ಅವ್ರನ್ನ ಮುಂದೆ ಬಿಡಲ್ಲ. ಇವರು ತಿನ್ನೋಕ್ಕೆ ಸಾಕಲ್ಲ. ಯಾಕಂದ್ರೆ ಅವ್ರನ್ನ ಪಕ್ಷದಿಂದ ಬೇರೆ ಕಡೆ ವರ್ಗಾವಣೆ ಮಾಡಿಬಿಡ್ತಾರೆ ಅಥವಾ ಅವ್ರನ್ನ ದೂರ ಕಳಿಸ್ಬಿಡ್ತಾರೆ. ಇದು ನಮ್ಮ ಪರಿಸ್ಥಿತಿ. ದಯವಿಟ್ಟು ಈಗಲಾದರೂ ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಇಲಾಖೆಗಳು ಪೊಲೀಸರಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಡಿ, ಬದುಕಲಿಕ್ಕೆ ಅವಕಾಶ ಕೊಡಿ. ಅವರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ರಾಜ್ಯ ಸರ್ಕಾರದ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಏನೋ ಬರೆದಿಟ್ಟು ಸತ್ತೋದ್ರೆ ಆ ಶಾಪ ನಿಮಗೆ ತಟ್ಟುತ್ತೀರಿ, ನಿಮ್ಮ ಕುಟುಂಬಕ್ಕೆ. ಅರ್ಥ ಮಾಡ್ಕೊಳ್ಳಿ. ಕಾನೂನು ಪ್ರಕಾರ ಏನಾಗಿದೆ ಆ ಪೊಲೀಸರಿಗೆ ಅದು ಒದಗಿಸಿ. ಈ ಭ್ರಷ್ಟ ಪೊಲೀಸ್ಗೆ ಹೇಳೋದು ಅಷ್ಟೇ, ಯಾವನಾದರೂ ಲಂಚ ತೊಗೊಂಡ ಅಂದರೆ ಸಾರ್ವಜನಿಕರು ಅಲ್ಲೇ ಶೂ ತೊಗೊಂಡು ನೋಡಿರಿ ಅವರಿಗೆ. ಅದು ನ್ಯಾಯವಾದ ಒಂದು ಧರ್ಮ. ಎದುರ್ಕೋಬೇಡ್ರಿ, ಕೇಸ್ ಹಾಕ್ತಾರೆ ಅಷ್ಟೇ ತಾನೆ, ಇನ್ನೇನು ಮಾಡ್ತಾರೆ ಅವರು? ಹಾಕ್ಕೊಳ್ಳಿ, ಪರವಾಗಿಲ್ಲ. ಏನು ಬದುಕಿರೋದನ್ನೇ ಕೇಸ್ ಜೈಲಲ್ಲಿ ಹಾಕ್ತಾರಾ? ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾಗಿ. ಆಕ್ರೋಶದಿಂದ ಈ ಮಾತಾಡ್ತಾ ಇದ್ದೀನಿ. ಪೊಲೀಸರ ಪರವಾಗಿ ಏನು ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ ದಯವಿಟ್ಟು. ಪೊಲೀಸರ ನೋವುಗಳನ್ನು ನೋಡ್ತಾ ಇದ್ದೀನಿ ಹತ್ತಿರದಿಂದ. ಸಾಕಷ್ಟು ಪೊಲೀಸರು ನನ್ನ ಹತ್ರ ಹೇಳ್ಕೊಳ್ತಾರೆ, ಸರ್ ನಮ್ಮ ಹೆಸರು ಬಳಸಬೇಡಿ ಸರ್ ನಮ್ಮನ್ನು ಏನಾದ್ರು ಮಾಡಿಬಿಡ್ತಾರೆ ಸರ್. ಈ ರೀತಿ ಪರಿಸ್ಥಿತಿ, ಭಯದ ವಾತಾವರಣದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ರೀ. ಹೇಗ್ರಿ ಬದುಕ್ತಾರೆ ಅವರು? ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.